ನಾನು ಬಂದೆ, ಎಷ್ಟು ಬಸ್ ಬಂದಿದ್ರಲ್ಲ ಇಲ್ಲಿ ನಾನು ಬಂದೆ ನೋಡಿ. ಇವಾಗ ಮೂವಿಯಲ್ಲಿ ಇರೋದು ಹಾಕ್ತೀನಿ ನೋಡಿ ಸರ್. ಗೈಸ್ ಇವಾಗ ಇದನ್ನ ಬಂದ್ಬಿಟ್ಟು ಅವ್ರು ಟೇಬಲ್, ಇದು ಊಟ ಮಾಡಿರೋಂಥ ಟೇಬಲ್, ಇಲ್ಲೇ ಕುತ್ಕೊಂಡು ಊಟ ಮಾಡಿದ್ರು ನೋಡಿ. ಇದೇ ಟೇಬಲ್ ಮುಂದೆ ಊಟ ಮಾಡಿದ್ರು. ಇದು ಪ್ಲೇಸ್ ಬಂದ್ಬಿಟ್ಟು ಇವಾಗ ಒಂದು ಸಾಂಗ್ ಬರುತ್ತಲ್ಲ, ಆ ಸಾಂಗಿಂದ ಇಂಟಿರೋದು ಇದು ಬಂದ್ಬಿಟ್ಟು. ಇದು ಪ್ಲೇಸ್ ನೋಡಿ, ಇದು ಅವರಪ್ಪ ತುಂಬಾ ಕೋಪದಲ್ಲಿ ಬಂದಿರ್ತಾರಲ್ಲ ಅದು. ಇದು ಮೇಲ್ಗಡೆ ಹೋಗೋದು. ಇದು ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನು ಸಿಕ್ಕಾಪಟ್ಟೆ ನಡೆಯುತ್ತೆ. ಇದನ್ನ ಇವಾಗ ಫುಲ್ ಟೆರೆಸ್ ಮೇಲ್ಗಡೆ ಇರೋದು, ಫುಲ್ ಟಾಪ್ ಅಲ್ಲಿ ಇರೋದು. ಇಲ್ಲಂತೂ ತುಂಬಾ ಶಾರ್ಟ್ಗಳು ಇವೆ. ಇಲ್ಲಿ ರುಕ್ಮಿಣಿ ಪ್ರಪೋಸ್ ಮಾಡ್ತಾರೆ ಇಲ್ಲಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಅಂದ್ರೆ ನಾನು ಹೋಗ್ತಾ ಇರೋದು ಜಾನು ಮತ್ತೆ ಮರ್ಯಾದೆ ರಾಮಣ್ಣ ಶೂಟಿಂಗ್ ತೆಗೆದಿರೋ ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲಿರೋದಪ್ಪ ಆ ಮನೆ ಅಂತಂದ್ರೆ ಬೀದರ್ ಡಿಸ್ಟ್ರಿಕ್ಟ್ ಹುಮ್ನಾಬಾದ್ ತಾಲೂಕು ದುಬ್ಳುಣೆ ಗ್ರಾಮದಲ್ಲಿ ಇರೋದು. ಅದು ಇರೋದು ಪ್ಲೇಸ್ ಬಂದ್ಬಿಟ್ಟು ಹಳಿಯೂರು ಅಂತ ಕರೀತಾರೆ. ಆ ಏರಿಯಾಕ್ಕೆ ಇವಾಗ ನಾನು ಹೋಗ್ಬೇಕು. ಇವಾಗ ನಾನು ಇರೋದು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲಿ ಇದು ದುಬ್ಳುಣೆ ಎಂಬ ಬಸ್ ಸ್ಟಾಪು. ಬಸ್ ಸ್ಟಾಪಿಂದ ಈ ಕಡೆ ರೈಟ್ ಸೈಡ್ಗೆ ಹೋಗ್ಬೇಕು. ರೈಟ್ ಸೈಡ್ಗೆ ಇದ್ದರೆ ಆ ಮನೆಯನ್ನು ಕಾಣಿಸುತ್ತೆ. ಅಂದರೆ ಕಾಣಿಸಲ್ಲ ಇನ್ನು, ಅಲ್ಲಿಂದ ಮತ್ತೆ ಏರಿಯಾಗಳಿವೆ. ಆ ಏರಿಯಾಗಳಿಂದ ಹೋಗ್ತಾ ಇರಬೇಕು, ಅವಾಗ ಕಾಣಿಸುತ್ತೆ. ಬನ್ನಿ ಇವಾಗ ಹೋಗೋಣ. ಬಸ್ ಸ್ಟಾಪಿಂದ ಈ ಕಡೆ ಒಳಗಡೆ ಹೋಗ್ಬೇಕು. ಇವಾಗ ಒಳಗಡೆ ಹೋಗ್ತೀನಿ ಬನ್ನಿ. ಇವಾಗ ಹೋಗ್ತಾ ಇದ್ದೀನಿ, ಕೆಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಹೋಗ್ತಾ ಇದ್ದೀನಿ ಇವಾಗ ಕೆಳಗಡೆ. ಇವಾಗ ಈ ಕಡೆ ಒಳಗಡೆ ಹೋಗ್ಬೇಕು. ಒಳಗಡೆಯಿಂದ ಅಲ್ಲಿ ಇವಾಗ ಸ್ಟೇಟ್ ಇದೆ ರೋಡಲ್ಲಿ ಹೋಗ್ತಾ ಇರಬೇಕು. ಹೋಗ್ತಾ ಇದ್ದರೆ ಇಲ್ಲಿ ಜೈ ಅಂಬಾಭವಾನಿ ಮಾತಾ ಟೆಂಪಲ್ ಕೂಡ ಸಿಗುತ್ತೆ. ಇಲ್ಲಿ ನಮ್ಮ ಹತ್ತಿರ ಮಾಡ್ಕೊಂಡ್ಬಿಟ್ಟು ಈಗ ಇನ್ನು ಸ್ಟೇಟ್ ಹೋಗಬೇಕು. ಜೋಡ್ ಬಸವಣ್ಣೇಶ್ವರ ಟೆಂಪಲ್ ಅಂತ ಸರ್ಕಲ್ ಅಂತ ಸಿಗುತ್ತೆ. ಅಲ್ಲಿಂದ ಲೆಫ್ಟ್ ಸೈಡ್ಗೆ ಹೋದ್ರೆ ಸಿಗುತ್ತೆ, ಮತ್ತು ರೈಟ್ ಸೈಡ್ಗೆ ಹೋದ್ರೆ ಸಿಗುತ್ತೆ. ರೈಟ್ ಸೈಡ್ಗೆ ಹೋಗಿದ್ರೆ ಅಲ್ಲಿಂದ ಮತ್ತೆ ಲೆಫ್ಟ್ ಸಿಗುತ್ತೆ. ಬಟ್ ಇಲ್ಲಿಂದನೇ ಲೆಫ್ಟ್ ಹೋಗಿದ್ರೆ ಸ್ಟ್ರೇಟ್ ಎದುರುಗಡೆ ಕಾಣಿಸುತ್ತೆ ಅದು ಮನೆ. ಇವಾಗ ಇಲ್ಲಿಂದ ಸ್ಟ್ರೇಟ್ ಹೋಗಿದ್ರೆ ಅದೇ ಮನೆ ಕಾಣಿಸುತ್ತೆ ಇಲ್ಲಿ. ಇವಾಗ ಹೀಗೆ ಸ್ಟ್ರೇಟ್ ಬರ್ತಾ ಇರಬೇಕು. ಇಲ್ಲೇ ಬಂದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದು ಎಂಟ್ರೆನ್ಸಲ್ಲಿ ಇದು ಎದುರುಗಡೆ ಗೇಟ್ ನೋಡಿದರೆ ಗೊತ್ತಾಗ್ಬಿಡುತ್ತೆ. ಸೊ ನಾನು ಫೈನಲ್ ಆಗಿ ಮನೆ ಎದುರುಗಡೆ ಬಂದು ನಿಂತ್ಕೊಂಡಿದ್ದೀನಿ. ಇವಾಗ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇಲ್ಲೆಲ್ಲ ಶೂಟಿಂಗ್ ತೆಗೆದ ಇಲ್ಲೆಲ್ಲ ಹೋಗ್ತಾ ಇರ್ತಾರಲ್ಲ ಹೀರೋ ಹೀರೋಯಿನ್ ಎಲ್ಲ ಈ ಕಡೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಇವಾಗ ನಾವು ಅದೇ ರೀತಿಯಲ್ಲಿ ಎಂಟ್ರಿ ಕೊಡ್ತಾ ಇದ್ದೀನಿ ಒಳಗಡೆ. ಬನ್ನಿ ಇವಾಗ ಇದನ್ನ ಇವಾಗ ತೋರಿಸ್ದಾನೆ ಎಂಟ್ರಿ ಸೀನು. ಇದನ್ನ ಇದೇ ಮೇನ್ ಡೋರ್ ಅಲ್ಲಿಂದಾನೆ ಎಂಟ್ರಿ ಸೀನ್ ಕೊಟ್ಟಿರೋದು. ಇದೇ ಗೇಟ್ ನೋಡಿ, ಇದೇ ಬಾಗ್ಲಿಂದಾನೆ ಅವರು ಜಂಪ್ ಮಾಡಿಬಿಟ್ಟು ಮತ್ತೆ ಒಳಗಡೆ ಬಿದ್ದುಬಿಟ್ಟು. ಮೂವಿಯಲ್ಲಿ ಇಲ್ಲೆಲ್ಲ ನೋಡಿದರೆ ಈ ಕಡೆ ಗಾರ್ಡನ್ ಆಗಿತ್ತು. ಯಾಕೆ ಈ ಕಡೆ ಮತ್ತೆ ಇಲ್ಲಿ ನಡು ರಸ್ತೆ ಇತ್ತು ಮೂವಿಯಲ್ಲಿ. ಬಟ್ ಇವಾಗ ಆ ಥರ ಎಲ್ಲ ಮೂವಿಗೋಸ್ಕರ ಮಾಡಿಸಿದ್ರು ಅನಿಸುತ್ತೆ. ಬಟ್ ಇವಾಗ ಆ ಕಡೆ ಏನು ಗಾರ್ಡನ್ ಏನೂ ಇಲ್ಲ. ಇಲ್ಲೆಲ್ಲ ಗಾಡಿ ಪಾರ್ಕಿಂಗ್ ಎಲ್ಲ ಇತ್ತು. ಬಟ್ ಮುಂಚೆನೇ ಟ್ರ್ಯಾಕ್ಟರ್ ಇಲ್ಲೇ ಇತ್ತು. ಬಟ್ ಇವಾಗೂ ಇಲ್ಲೇ ಇದೆ. ಈ ಕಡೆ ಎಲ್ಲ ಗಾರ್ಡನ್ ಇತ್ತು ನೋಡಿ. ಇವಾಗ ಮೂವಿಯಲ್ಲಿರೋದು ಹಾಕ್ತೀನಿ ನೋಡಿ. ಗೈಸ್ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಮೇನ್ ಗೇಟ್, ಇದು ಮನೆದು ಗೈಸ್. ಇವಾಗ ಇದು ಬಂದ್ಬಿಟ್ಟು ಮೇನ್ ಗೇಟು. ಇವಾಗ ಎಂಟ್ರೆನ್ಸಿನ ತೋರಿಸ್ನಲ್ಲ, ಇದೇ ಗೇಟು. ಇದು ಬಟ್ ಓಪನ್ ಮಾಡಿ ಗೇಟಲ್ಲಿ ಬಂದೆ. ಅಲ್ಲಿ ಬೀಗ ಹಾಕಿದ್ದಾರೆ. ಬಟ್ ಈ ಕಡೆ ರೈಟ್ ಸೈಡ್ಗೆ ಇನ್ನೊಂದು ಗೇಟ್ ಐತೆ. ಆ ಗೇಟ್ಗೆ ಇವಾಗ ಹೋಗ್ಬಿಟ್ಟು ಕೂಗಬೇಕು ಅವ್ರಿಗೆ. ರಿಕ್ವೆಸ್ಟ್ ಮಾಡಿಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಳಗಡೆ ಅಂದರೆ ಬೇರೆ ಇರ್ತಾರೆ, ಅದು ಅವ್ರಿಗೆ ಪರ್ಮಿಷನ್ ತೊಗೊಂಡ್ಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಬಟ್ ಇಲ್ಲಿ ಒಳಗಡೆ ಯಾರಿಗೂ ಬಿಡಲ್ಲ. ಇದು ತುಂಬ ದೊಡ್ಡ ಮನೆ. ಬಂಗಾರ ಮತ್ತು ಬೆಳ್ಳಿ ತುಂಬ ಇದೆ ಅಂತಾರೆ ಈ ಮನೆಯಲ್ಲಿ. ಅದಕ್ಕೋಸ್ಕರ ಈ ಮನೆಯಲ್ಲಿ ಯಾರಿಗೂ ಕೂಡ ಒಳಗಡೆ ಬಿಡಲ್ಲ. ಬಿಟ್ಟಿದ್ರು ಕೂಡ ಹಾಲಲ್ಲಿ ಮಾತ್ರ ಬಿಡೋದು. ಫುಲ್ ಒಳಗಡೆ ಯಾರಿಗೂ ಬಿಡಲ್ಲ. ಎಲ್ಲ ರೂಮಲ್ಲಿ ಹೋಗೋಕ್ಕೆ ಇಲ್ಲಿ ಬಿಡಲ್ಲ. ಇವಾಗ ನಮಗೂ ಅಷ್ಟೇ, ಬಿಟ್ಟಿದ್ರೆ ಹಾಲಲ್ಲಿ ಮಾತ್ರ ಬಿಡ್ತಾರೆ. ಫುಲ್ ಎಲ್ಲ ರೂಮ್ಗೆ ಹೋಗಿಬಿಟ್ಟು ತೋರಿಸಂದರೆ ಆಗಲ್ಲ. ಇವಾಗ ನಾನು ಹಾಲಲ್ಲಿರೋ ಶಾರ್ಟ್ಸು ಮತ್ತು ಏನೇನಿದೆ ಈ ಮನೆ ಹಿಸ್ಟ್ರಿ ಅಂತ ಎಲ್ಲನೂ ನಿಮ್ಮನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವ್ರು ರಿಕ್ವೆಸ್ಟ್ ಮಾಡಿಬಿಟ್ಟು ಬಟ್ ಇದು ಗೇಟು ಎದುರುಗಡೆ ಇರೋದು ಓಪನ್ ಮಾಡಲ್ಲಂತೆ. ಈ ಕಡೆ ಪ್ರೈವೇಟಾಗಿ ಅವ್ರು ಅಡ್ಡಾಡ್ತಾರಲ್ಲ ಡೈಲಿಯಾಗಿ, ಆ ಗೇಟಿಂದ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಈ ಕಡೆ ಏನಿದೆಪ್ಪ ಅಂದರೆ ಇದು ಒಂಥರ ಬಾವಿ ಥರ ಇದೆ. ಬಟ್ ಬಾವಿ ಅಲ್ಲ, ಈ ಥರ ಐತೆ ಇವಾಗ. ಇದು ಅವಾಗ ಹಳೆ ಕಾಲದಲ್ಲಿ ಇಲ್ಲಿ ಏನೋ ಮಾಡ್ತಿದ್ರು. ತಿಳ್ಕೊಂಡು ಬಿಟ್ಬಿಟ್ಟು ಹೇಳ್ತೀನಿ ನಿಮ್ಮನ್ನು. ಇದು ಏನೋ ಮಾಡ್ತಿದ್ರು ಇದು. ಬಟ್ ಇವಾಗೆಲ್ಲ ಫುಲ್ಲಲ್ಲಿ ನೀರು ತುಂಬ್ಕೊಂಡು ಬಿಟ್ಟಿದೆ. ಪರ್ಸ್ನಲಾಗಿ ಅಡ್ಡಾಡ್ತಾರಲ್ಲ ಆ ಗೇಟಿಂದ ಒಳಗಡೆ ಹೋಗ್ತಿರೋದು. ಪಕ್ಕದಲ್ಲಿ ಒಂದು ರೂಮ್ ಐತೆ. ಈ ರೂಮಲ್ಲಿ ತುಂಬ ಶಾರ್ಟ್ಗಳನ್ನ ಆಗಿವೆ. ಇಲ್ಲಿ ಮಲಗ್ತಾರೋ ಅದು ಎಲ್ಲ ಇಲ್ಲೇ ಶಾರ್ಟ್ ಆಗಿರೋದು. ಬಟ್ ಇದು ಬಂದುಬಿಟ್ಟು ಇಲ್ಲಿ ಅವ್ರು ಓಡ್ಕೊಂಡು ಬಂದು ಸೀನ್ ಇದೆಯಲ್ಲ ಸಾಂಗು, ಆ ಸೀನ್ ಇದು. ಇವಾಗ ಆ ಸೀನ್ ನೋಡಿದ ತಕ್ಷಣ ಈ ಕಡೆ ಎಲ್ಲ ತುಂಬ ಶೂಟ್ಗಳಾಗಿವೆ. ಬಟ್ ನನಗೆ ಪ್ರತಿಯೊಂದು ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಕಾಪಿರೇಟ್ ಅದು ಬಂದುಬಿಡುತ್ತೆ ಅಂತ ಭಯ. ಅದಕ್ಕೋಸ್ಕರ ನನಗೆ ಫುಲ್ ಎಲ್ಲ ತೋರ್ಸೋಕ್ಕಾಗಲ್ಲ. ಬಟ್ ಮನೆ ಅಂತೂ ಫುಲ್ಲಾಗಿ ತೋರಿಸ್ತೀನಿ ನಿಮ್ಮನ್ನು. ಬಟ್ ಇವೆಲ್ಲ ಹಳೆ ಕಾಲದಲ್ಲಿ ಏನಿದ್ವಲ್ಲ, ಆ ಶೂಟಿಂಗ್ ನಡೆದಿರೋದಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಇವೆ. ಅದೇ ಥರ ಐಟಮ್ಗಳಿವೆ, ಎಲ್ಲನೂ ಅವೇ ರೀತಿಯಾಗಿವೆ. ಈ ಮನೆಯಲ್ಲಂತೂ ತುಂಬ ಶೂಟ್ ಆಗಿವೆ. ಬಟ್ ಮರ್ಯಾದೆ ರಾಮಣ್ಣ ಮತ್ತು ಜಾನು ಮೂವಿ ಅಂತೂ ತುಂಬ ಇಲ್ಲೇ ತೆಗೆದಿರೋದು. ಬಟ್ ಈ ಟೇಬಲ್ ಏನೈತಲ್ಲ, ಹಳೆ ಕಾಲದಿರೋ ಟೇಬಲು, ಅದನ್ನು ಊಟ ಮಾಡ್ತಿದ್ರು. ಬಟ್ ಇವಾಗ ಹೊರಗಡೆ ಇಕ್ಕಿದ್ದಾರೆ.
ಇದೆಲ್ಲ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಹಳೆಯ ಕಾಲದ್ದು ಹೇಗಿದೆ ಎಲ್ಲ ಮನೆ. ಅದು ತುಂಬ ಅಂದರೆ ತುಂಬ ಹಳೆಯ ಕಾಲದ ಮನೆ. ಅವರು ಮೂವಿ ತೆಗೆದು ಎಷ್ಟೋ ವರ್ಷ ಆಯಿತು. ಅದಾದಮೇಲೆ ನಾನು ಇವಾಗ 2026ರಲ್ಲಿ ಬಂದಿದ್ದೀನಿ. ಬಟ್ ಇದು ಬಂದುಬಿಟ್ಟು ಇಲ್ಲಿ ಒಳಗಡೆ ಬಾವಿ ಇದೆ, ಆ ಬಾವಿ ನೋಡೋಕೆ ಬಿಡಲ್ಲ, ಅದಕ್ಕೋಸ್ಕರ ಮತ್ತೆ ಈ ಕಡೆನೇ ಹೋಗ್ತಾಯಿದ್ವಿ. ಇಲ್ಲಿಂದನೇ ಫುಲ್ಲು ಸಾಂಗ್ ಇಲ್ಲಿಂದ ಶೂಟ್ ಆಗಿರೋದು. ಬಟ್ ಈ ಮನೆ ಒಳಗಡೆ ಎಲ್ಲಕ್ಕೂ ಪ್ರತಿಯೊಂದಕ್ಕೂ ಕೂಡ ಬೀಗ ಹಾಕಿದೆ. ಇವು ಪ್ರತಿಯೊಂದು ಏನೇ ತೋರಿಸ್ತಿದ್ದೀನಿಲ್ಲ ಇವೆಲ್ಲ ಮೂವಿಯಲ್ಲೂ ಕೂಡ ಇವೆ ನೋಡಿ, ಬ್ಯಾಕ್ಗ್ರೌಂಡ್ ಗೋಡೆ ಮೇಲ್ಗಡೆ. ಬಟ್ ಇವಾಗಲೂ ಕೂಡ ಹಾಗೆ ಇವೆ. ಬಟ್ ಒಂದು ಏನು ತೆಗೆದು ಇಲ್ಲ. ಇವೆಲ್ಲ ರಿಯಲ್ ಆಗಿ ಪೇಂಟ್ ಮಾಡಿರೋದು, ಕೈಯಿಂದನೇ ಪೇಂಟ್ ಮಾಡಿರೋದು. ಯಾವುದೂ ಕೂಡ ಈ ಮಾಮೂಲಿ ಪ್ರಿಂಟರ್ ಮಷಿನಿಂದ ಏನೂ ಇಲ್ಲ, ಫುಲ್ ರಿಯಲ್ ಆಗಿಯೇ ಇವೆಲ್ಲ ಪೇಂಟ್ ಮಾಡಿರೋದು. ಇದನ್ನು ಹೀಗೆ ನೋಡ್ತಾ ಬಂದಿದ್ದರೆ ಫುಲ್ ಮನೆಯನ್ನು ಹಿಸ್ಟ್ರಿನ ತಿಳಿಸ್ಕೊಡ್ತೀನಿ. ಮನೆ ತುಂಬ ಹಿಸ್ಟ್ರಿ ಕೂಡ ಇದೆ, ಬಟ್ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ಇಲ್ಲೂ ಕೂಡ ಇಲ್ಲಿ ಪ್ರಪೋಸ್ ಮಾಡಿರ್ತಾರಲ್ಲ ಮೂವಿಯಲ್ಲಿ, ಆ ಪ್ಲೇಸು ಇದು ನೋಡಿ. ಅವಾಗ ಫಸ್ಟಿಗೆ ತೋರಿಸ್ದಲ್ಲ ನಾನು ಶಾರ್ಟು, ಅದೇ ಶಾರ್ಟು ಅಲ್ಲಿಂದನೇ ತೋರಿಸಿದ್ದು. ಬಟ್ ಇದನ್ನು ಫುಲ್ ಇದು ಹಾಲಲ್ಲಿ ಅಡ್ಡಾಡ್ತಿರೋದು. ಹಾಲೇ ಇಷ್ಟೊಂದು ದೊಡ್ಡದೈತೆ ಅಂದರೆ ಏನು, ಒಳಗಡೆ ರೂಮ್ಗಳು ಎಷ್ಟು ದೊಡ್ಡದಾಗಿರಲ್ಲ ಹೇಳಿ, ತುಂಬ ಅಂದರೆ ತುಂಬ ದೊಡ್ಡದಾಗಿವೆ. ಬಟ್ ಈ ಕಡೆನೂ ಒಳಗಡೆ ಜಾಗ ಐತೆ, ಬಟ್ ಒಳಗಡೆ ಎಲ್ಲ ನಾನು ಹೋಗಿಲ್ಲ, ಯಾಕೆಂದರೆ ಒಳಗಡೆ ತುಂಬ ಬಿಡಲ್ಲ ಎಲ್ರಿಗೂ. ಅದಕ್ಕೋಸ್ಕರ ಹೊರಗಡೆಯಿಂದನೇ ರಿಕ್ವೆಸ್ಟ್ ಮಾಡಿಕೊಂಡು ಹಾಲಲ್ಲಿರೋದು ಫುಲ್ ಎಲ್ಲ ಶಾರ್ಟ್ನ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಮ್ಮೂರಲ್ಲೇ ಇರೋದು, ಅದಕ್ಕೋಸ್ಕರ ತುಂಬ ಖುಷಿ ಆಗ್ತೈತೆ. ನಮ್ಮೂರಲ್ಲೇ ಬಂದುಬಿಟ್ಟು ನಾನು ಈ ಥರ ಮನೇಲಿ ತುಂಬ ಫಸ್ಟ್ ಟೈಮ್ ನಾನು ಒಳಗಡೆ ಬಂದಿರೋದು. ಈ ಫಸ್ಟ್ ಟೈಮಲ್ಲೇ ನಾನು ಫುಲ್ಲೆಲ್ಲ ಬ್ಲಾಗ್ ಮಾಡ್ತಾನೆ ಬಂದಿದ್ದೀನಿ. ಫಸ್ಟ್ ಟೈಮ್ ಒಳಗಡೆ ಮತ್ತು 2-3 ಸಲ ಬಂದಿದ್ದೆ. ಬಟ್ ಅವಾಗ ಇಲ್ಲಿ ಯಾರೂ ಇರಲಿಲ್ಲ, ಅದಕ್ಕೋಸ್ಕರ ಬರ್ತಿದ್ದೆ, ಹೊರಗಡೆ ನೋಡ್ಕೊಂಡು ಹೋಗ್ತಿದ್ದೆ. ಬಟ್ ಇಲ್ಲೆಲ್ಲ ಪ್ರತಿಯೊಂದು ಶೂಟ್ಗಳನ್ನು ಇಲ್ಲೇ ಆಗಿವೆ. ರಾಜವಲಿ ರಾಜವಲಿ ಅಂತೇನು ಸಾರಿ, ಜಾನು ಮೂವಿಯಲ್ಲಿ ಅವ್ನು ಓಡಾಡ್ಕೊಂಡು ಬಂದು ಇಲ್ಲಿ ಕೂತಿರ್ತಾನಲ್ಲ ಚೇರ್ ಮೇಲೆ, ಇಲ್ಲೇ ಪ್ರತಿಯೊಂದು ಏನೇನು ತೋರಿಸಿಲ್ಲ ಪ್ರತಿಯೊಂದು ಕೂಡ ಕೈಯಿಂದನೇ ರೆಡಿ ಮಾಡಿರೋದು ನೋಡಿ. ಇವೆಲ್ಲ ನೋಡ್ತಾ ಇದ್ದಾರೆ, ತುಂಬ ಖುಷಿ ಆಗ್ತೈತೆ. ಯಾಕೆಂದರೆ ಈ ಮನೆಯಲ್ಲಿ ಇನ್ನೂ ತುಂಬ ಹಳೆ ಕಾಲದ ಇನ್ನೂ ಹಾಗೆ ಇಕ್ಕವ್ರಲ್ಲ, ಚೆನ್ನಾಗಿ ನೋಡ್ಕೊಂಡು ಬರ್ತಾವ್ರಲ್ಲ. ಈ ಮನೆ ಇನ್ನೂ ಚೆನ್ನಾಗೈತೆ. ಬಟ್ ಇವಾಗ ತುಂಬ ವರ್ಷ ಆಯ್ತು, ಇದಕ್ಕೆ ಪೇಂಟು ಅದು ಏನೂ ಮಾಡಿಲ್ಲ, ತುಂಬ ವರ್ಷ ಆಯಿತು. ಯಾಕೆಂದರೆ ನಾವು ಚಿಕ್ಕವರಿಂದ ನೋಡ್ತಾ ಇದ್ವಿ, ಅವಾಗ ಶೂಟ್ ಆದಾಗಿಂದ 1-2 ಸಲನೋ ಪೇಂಟ್ ಮಾಡಿದ್ರು. ಮತ್ತು ಅದಾದಮೇಲೆ ಇನ್ನೂ ಕೂಡ ನೋಡಲಿಲ್ಲ ನಾನು. ಇವಾಗ 5 ವರ್ಷ ಅಂತ 6 ವರ್ಷ ಆಯ್ತು ಇದಕ್ಕೆ ಈ ಮನೆ ಪೇಂಟೇ ಮಾಡಿಲ್ಲ. ಯಾಕೆಂದರೆ ಈ ಮನೆಯಲ್ಲಿರೋದು ತುಂಬ ಜನ ಇರೋಲ್ಲ, ಒಂದು 4-5 ಜನ ಇರ್ತಾರೆ ಅಷ್ಟೇ. ಈ ಮನೆಯನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಐತೆ, ಯಾಕೆಂದರೆ ತುಂಬ ದೊಡ್ಡದೈತೆ. ಇವೆಲ್ಲ ತೋರಿಸಿಲ್ಲ ಹಾಲಲ್ಲಿ. ಇಲ್ಲಂತೂ ತುಂಬ ಅಂದರೆ ತುಂಬ ಶೂಟ್ಗಳು. ಇದು ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮ್ಗೆ ಇಲ್ಲಿ ಏನೇನು ಶೂಟ್ ಆಗಿವೆ. ಮದುವೆ ಸಮಾರಂಭ ಆಗಿದೆ, ಮತ್ತು ಎಸ್ ಬಾಸ್ಗೆ ಇಲ್ಲಿ ಹೊಡಿತಾರಲ್ಲ, ಇಲ್ಲಿ ಅವ್ರು ಜಗಳ ಆಡ್ತಾರಲ್ಲ, ಇಲ್ಲಿ ಇದೇನೆಲ್ಲ ಶೂಟ್ ಆಗಿರೋದು. ಮತ್ತು ಮದುವೆ ಬಂದಿರ್ತಾರಲ್ಲ, ಅದನ್ನು ಕೂಡ ಇಲ್ಲೇ ಶೂಟ್ ಆಗಿರೋದು. ಇವೆಲ್ಲ ನಾನು ತೋರಿಸಿಲ್ಲ, ಪ್ರತಿಯೊಂದು ಒಳಗಡೆ ರೂಮ್ ಇರೋದು. ಇವೆಲ್ಲ ಚಿಕ್ಕದಾಗಿ ರೂಮ್ಗಳಿರೋದು. ನಮ್ಮ ಕಡೆ ಇವೆಲ್ಲ ಬೀಸಿನ ಕಲ್ಲೇನೋ ಬೀಸಿನ ಕಲ್ಲು ಅಂತಾರೆ. ಅವಾಗೆಲ್ಲ ಹಿಟ್ಟು ಎಲ್ಲ ಈ ಥರ ಬೀಸ್ಕಲ್ಲು ಇವೆಲ್ಲ ಇದ್ದೇ ಬೀಸ್ಕೊತಿದ್ರು. ಗಿರಣಿ ಅದು ಏನಿರಲಿಲ್ಲ, ಇವಾಗ ಮಷಿನ್ ಎಲ್ಲ ಬಂದುಬಿಟ್ಟೈತೆ. ಬಟ್ ಅವಾಗ ಹಳೆ ಕಾಲದಲ್ಲೆಲ್ಲ ಅದರಲ್ಲೇ ಇದು ಮಾಡ್ಬೋದು, ಹಿಟ್ಟು ಎಲ್ಲ ಅದರಲ್ಲೇ ತೆಕ್ಕೋತಿದ್ರು. ಇನ್ನೂ ಕೂಡ ನಮ್ಮ ಮನೇಲಿವೆ. ಹಳ್ಳಿ ಕಡೆ ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರುತ್ತೆ ಮುಂಚೆಯಿಂದ. ಇವೆಲ್ಲ ರೂಮ್ಗಳು ಒಳಗಡೆ ಏನು ತುಂಬ ದೊಡ್ಡದೈತೆ. ಎಷ್ಟೇ ತೋರಿಸಿದೆ ಇಷ್ಟೇ ಇಲ್ಲ, ಬಟ್ ಒಳಗಡೆ ಎಲ್ಲ ತುಂಬ ಪ್ಲೇಸ್ ಇದೆ. ಒಳಗಡೆನೂ ಕೂಡ ಇಲ್ಲೇ ಎಷ್ಟು ರೂಮ್ ಇವೆ ಕೆಳಗಡೆನೆ ಅಂತಂದರೆ 4 ರೂಮ್ ಇವೆ. ಕೆಳಗಡೆನೇ 4 ರೂಮ್ ಇವೆ. ಇನ್ನು ಒಳಗಡೆ ಎಷ್ಟೊಂದು ರೂಮ್ ಇದ್ದಿರ್ಬೋದು ಹೇಳಿ. ಹಾಲ್ ಕೆಳಗಡೆ ಗ್ರೌಂಡಲ್ಲೇ ಈ ಥರ ಮಾಡೋರೆ ರೂಮ್ಗಳು ಹಳೆ ಕಾಲದಲ್ಲಿ. ಅಂದರೆ ಒಳಗಡೆ ಅಂದರೆ ಇಷ್ಟೊಂದು ಜಾಗ ಐತೆ ನೋಡಿ. ಒಳಗಡೆ ಇರಲಿಲ್ಲ ಅಂದರೂ ನಾವು ಇವಾಗಿನ ರೂಮ್ಗಳು ಮಾಡ್ತೀರ ಆರಾಮಾಗಿ ಒಂದು 100 ಇಲ್ಲ 50 ಜನ ಅಲ್ಲ 100 ಜನ ಆದರೂ ಆರಾಮಾಗಿ ಮಾಡ್ಕೋತಾರೆ. ಅಷ್ಟೊಂದು ದೊಡ್ಡ ರೂಮ್ಗಳಿವೆ ಒಳಗಡೆನ. ಇನ್ನು ಮೇಲ್ಗಡೆ ರೂಮ್ಗಳನ್ನು ತುಂಬ ದೊಡ್ಡದಾಗಿವೆ. ಪ್ರತಿಯೊಂದು ಶೂಟ್ ಇಲ್ಲೇ ಆಗಿವೆ. ಸೊ ನಾವು ಹಾಗೆ ಮೇಲ್ಗಡೆಯಿಂದನೂ ತೋರಿಸಿ ಪ್ರತಿಯೊಂದು ದಿಕ್ಕಿಗೂ ಪ್ರತಿಯೊಂದು ರೂಮ್ಗಳಿವೆ. ಬಟ್ ಡೋರ್ ಇಲ್ಲ ಇವಕ್ಕೆ, ಚಿಕ್ಕದು. ಈ ಬೀಸಿನ ಕಲ್ಲು ಇದೆ ನೋಡಿ, ಎದುರುಗಡೆ ಕಾಣ್ತೈತಲ್ಲ ಅದೇ ಬೀಸಿನ ಕಲ್ಲು. ನೋಡ್ತಾ ಇದ್ದರೆ ಇನ್ನೂ ಮನೆಯಿಂದ ಹೊರಗಡೆ ಆಚೆ ಬರಬಾರ್ದು ಅಂತ ಅನಿಸುತ್ತೆ. ತುಂಬ ದೊಡ್ಡದೈತೆ ಮನೆ. ಅಡ್ಡಾಡೋಕ್ಕೆ ಎಲ್ಲಿಲ್ಲ ಅಂದ್ರೆ 1 ಅವರ್ ಆದರೂ ಬೇಕು, 1 ಅವರ್ ಮೇಲೇ ಬೇಕು. ನೀವೆಲ್ಲ ಫುಲ್ಲಾಗಿ ನೋಡಿರ್ತೀರ ಅಂದರೆ. ಇವಾಗ ನಾನು ಟೇಬಲ್ ತೋರಿಸ್ತಾ ಇರೋದು ಅವರು ಊಟ ಮಾಡೋರು ಅಂತ ಟೇಬಲ್. ಇಲ್ಲೇ ಕೂತ್ಕೊಂಡು ಯಶ್ ಬಾಸ್ ಅವರು ಇದೇ ಟೇಬಲ್ ಇದನ್ನು ನೋಡಿಬಿಟ್ಟು ಇವಾಗ ಮುಂದೆ ಹಾಗೆ ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆನೂ ತುಂಬ ದೊಡ್ಡದಾಗಿರೋ ಪ್ಲೇಸ್ ಐತೆ. ಮೇಲ್ಗಡೆ ಹೋಗೋಣ ಬನ್ನಿ. ಹಳೆ ಕಾಲದಲ್ಲಿ ಹೇಗಿತ್ತು ಅದೇ ಹಾಗೆ ಇನ್ನೂ ಕೂಡ ಹಾಗೆ ಐತೆ ಮನೆ. ನಿಮಗೆ ನಾನು ತೋರಿಸ್ತಿರೋದು ತುಂಬ ಅರ್ಥ ಆಗ್ತಾ ಇರಲಿಲ್ಲ ಅಂತಂದಿದ್ರೆ, ಯಾಕೆಂದರೆ ಮನೆ ಇದನ್ನು ಅಂತ ಕನ್ಫ್ಯೂಸ್ ಆಗ್ತಾಯಿದ್ರೆ ಒಂದು ಸ್ವಲ್ಪ ಬ್ಲಾಗ್ ನೋಡಿಬಿಟ್ಟು ಮೂವಿನ ನೋಡಿ. ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದೇ ಪ್ಲೇಸು ಅಂತ. ಮೇಲ್ಗಡೆ ಅಲ್ಲಿ ರುಕ್ಮಿಣಿ ಪ್ರಪೋಸ್ ಮಾಡ್ತಾರೆ ಇಲ್ಲಿ ಮೇಲ್ಗಡೆ. ಈ ಕಡೆ ಈ ಮೆಟ್ಲು ಮತ್ತು ಈ ಮೆಟ್ಲು ಎದುರುಗಡೆ ಯಶ್ ಬಾಸ್ ಅವರು ಮೈಸೂರಿಂದ ಬಸ್ಸಲ್ಲಿ ಕರ್ಕೊಂಡು ಬಂದಿರ್ತಾರಲ್ಲ, ಈ ಪ್ಲೇಸಲ್ಲೇ ಕೂತ್ಕೊಂಡು ಅವ್ರ ಅಪ್ಪನ ಬೈತಾ ಇರ್ತಾರೆ ಮಗಳಿಗೆ, ಎಲ್ಲೋಗಿದ್ಯಾ ನೀನು ಅಂತ. ಅದು ಆದಮೇಲೆ ಮೇಲ್ಗಡೆ ರುಕ್ಮಿಣಿ ಪ್ರಪೋಸ್ ಮಾಡಿರೋದು. ಇದು ಟೆರೆಸ್ ಮೇಲೆ ತುಂಬ ಶಾರ್ಟ್ಗಳೆಲ್ಲಾಗಿವೆ. ಇದನ್ನು ಬಂದುಬಿಟ್ಟು ಹಿಂದೆ ಆಯ್ತಲ್ಲ, ಇಲ್ಲಿ ನಾವು ಪ್ರಪೋಸ್ ಮಾಡಿರ್ತಾರಲ್ಲ ಆ ಸೀನ್ ಫಸ್ಟಿಗೆ ತೋರಿಸಿದ್ದೀನಿ ನಿಮ್ಮನ್ನು. ಇವಾಗ ನಾನು ಟೆರೆಸ್ ಮೇಲ್ಗಡೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಅಯ್ಯಪ್ಪೋ ಭಯ ಆಗ್ತೈತೆ ಟೆರೆಸ್ ಮೇಲ್ಗಡೆ ಬರ್ತಾ ಇದ್ದಾರೆ. ಎಲ್ಲಿಯಪ್ಪೋ
ಇಷ್ಟೊಂದು ದೊಡ್ಡದೈತಾ ಅಂತ ಮೇಲ್ಗಡೆ ಬಂದೆ. ನಾನು ಫುಲ್ ಶಾಕ್ ಹೋಗ್ಬಿಟ್ಟೆ. ಯಾಕೆ ಹೇಳಿ, ಕೆಳಗಡೆ ನೋಡಿದರೆ ಅಷ್ಟು ದೊಡ್ಡದು, ಇನ್ನು ಮೇಲ್ಗಡೆ ಇಷ್ಟೊಂದು ದೊಡ್ಡದಾ. ಈ ಮನೆಯಲ್ಲಿ ಎಷ್ಟೊಂದು ರೂಮ್ ಇವೆ ಅಂದ್ರೇ ಗೊತ್ತಾಗ್ತಿಲ್ಲ, ಅಷ್ಟೊಂದು ರೂಮ್ ಇವೆ. ಯಾವ ರೂಮಲ್ಲಿ ಹೋಗಿದ್ರು ಕೂಡ ಬಟ್ ಅದೇ ರೂಮಲ್ಲಿ ಇದ್ದೀನಿ ಅನ್ನೋ ಒಂಥರ ಫೀಲ್ ಬರುತ್ತೆ ಅಂತೆ. ಯಾಕೆಂದರೆ ಒಳಗಡೆ ಅವಾಗ ಮುಂಚೆ ಬಿಟ್ಟಿದ್ರಂತೆ. ಅವಾಗ ಹೋದಾಗ ಎಲ್ಲರೂ ಹೇಳ್ತಾರೆ, ಯಾವ ಮನೇಲಿ ಅವ್ರು ಅದೇ ಮನೇಲಿ ಬಂದಿದ್ದೀನಲ್ಲ ಅಂತ. ಮೇಲ್ಗಡೆಯಲ್ಲೆಲ್ಲ ತುಂಬ ಸಾಂಗು ಕೂಡ ಇಲ್ಲೇ ಶೂಟ್ ಆಗಿರೋದು, ಮತ್ತು ಮೂವಿಯಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು, ಮದುವೆ ಬಗ್ಗೆ ಎಲ್ಲ ಸಮಾರಂಭದ ಇಲ್ಲೇ ಕೂತ್ಕೊಂಡು ಮಾತಾಡಿರೋದು. ಯಶ್ ಅವ್ರು ಬಂದುಬಿಟ್ಟು ಇಲ್ಲಿ ಟೆನ್ಷನ್ ಎಲ್ಲ ಕೂತಿರ್ತಾರೆ, ಹೀರೋಣಿಗೆ ಕರ್ಕೊಂಡ್ಬಿಟ್ಟು ನೈಟೆಲ್ಲ ಬಂದುಬಿಟ್ಟು ಇಲ್ಲೇ ಕೂತ್ಕೊಂಡು ಮಾತಾಡಿರ್ತಾರೆ. ಯಾಕೆ ಅವ್ರ ಅಪ್ಪ ಅಮ್ಮ ಮಲಗಿದಾಗ ಇದೇ ಪ್ಲೇಸಲ್ಲೆಲ್ಲ ಆಗಿರೋದು. ಯಶು ಕೂಡ ಇದೇ ಥರ ಜಂಪ್ ಮಾಡಿಬಿಟ್ಟು ಹೋಗಿರ್ತಾನೆ ಇಲ್ಲ, ಯಾಕೆಂದರೆ ಅವ್ರ ಅಪ್ಪ ನೋಡಿರ್ತಾರೆ. ಇವಾಗ ನಾನು ಅದೇ ರೀತಿ ಬಂದೆ. ಇದಾದಮೇಲೆ ಈ ಕಡೆ ನೋಡಿದರೆ ಫುಲ್ ಯಾಕೋ ಬಿದ್ದೋಗ್ಬಿಟ್ಟೈತೆ. ನಾನು ಭಯ ಬಿಟ್ಬಿಟ್ಟು ನಿಧಾನವಾಗಿ ಮುಂದೆ ಹೋಗ್ತೀನಿ, ಯಾಕೆಂದರೆ ನಾನು ಮತ್ತೆ ದಬಕ್ಕೆ ಒಳಗಡೆ ಬಿದ್ದುಬಿಟ್ರೆ ಇನ್ನೇನು ಮಾಡೋಣ ಅಂತ ತುಂಬ ಭಯ ಆಯಿತು. ಅದನ್ನು ನೋಡೋದು ಬಿಟ್ಟು ಹಾಗೆ ಮುಂದೆ ಬಂದೆ. ಯಾಕೋ ಒಂದು ಸ್ವಲ್ಪ ಮನೆಯೂ ಕೂಡ ತುಂಬ ಹಳೇದು, ಅದಕ್ಕೋಸ್ಕರ ಹೀಗೆ ಬಿದ್ದೈತೆ ನೋಡಿ. ಹಳ್ಳಿ ಕಡೆ ಅಲ್ವ, ನೋಡ್ಕೊಳ್ಳೋರು ಒಂದು ಸ್ವಲ್ಪ ಇರಬೇಕು. ಯಾರೇ ಒಳಗಡೆ ಬಂದಿರೋ ಒಂದು ಸ್ವಲ್ಪ ಅಡ್ಡಾಡ್ತಿದ್ರು, ಹುಷಾರಾಗಿ ಬನ್ನಿ, ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹುಷಾರಾಗಿ ಅಡ್ಡಾಡಿ. ಇವಾಗ ನಾನು ತೋರಿಸಿರೋದು ಫುಲ್ ಟೆರೆಸ್ ಮೇಲ್ಗಡೆ. ತುಂಬ ಖುಷಿ ಆಗ್ತೈತೆ ಒಂಥರ. ಈ ಥರ ನಮ್ಮ ಆ ಶೂಟ್ನ ಅಲ್ಲೇ ಆಗಿರೋದು, ಅದಕ್ಕೋಸ್ಕರ ಅದೊಂದು ಸೀನ್ ಇಕ್ಕಿದೆ. ತುಂಬ ಹಾಕಲ್ಲ ನಾನು, ಯಾಕೆಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ನಾನು ಮನೆ ತೋರಿಸ್ಬೇಕು, ಅದಕ್ಕೋಸ್ಕರ ಮನೆ ತೋರ್ಸೋಕೆ ಬಂದಿದ್ದೀನಿ. ಯಾಕೆಂದರೆ ಮೂವಿಯಲ್ಲಿ ಎಲ್ಲರೂ ನೋಡಿರ್ತಾರೆ, ಬಟ್ ಅವಾಗ ಯಾವ ಥರ ಇತ್ತು, ಬಟ್ ಇವಾಗ ಯಾವ ಥರ ಅನ್ನೋಕ್ಕೋಸ್ಕರ ನಾನು ಇವಾಗ ಫುಲ್ ವೀಡಿಯೋನ ನಿಮ್ಮನ್ನು ತೋರಿಸಿದ್ದೀನಿ ಮನೇನ. ಅವಾಗ ಮುಂಚೆ ನಾನು ನೋಡೋಕೆ ತುಂಬ ಚೆನ್ನಾಗಿತ್ತು, ಬಟ್ ಇವಾಗೂ ಚೆನ್ನಾಗಿಲ್ಲ ಅಂತಲ್ಲ. ಬಟ್ ಇವಾಗ ತುಂಬ ದಿವಸ ಆಯ್ತಲ್ಲ, ಒಂಥರ ಕಾಣಿಸ್ತಾ. ಯಾಕೆಂದರೆ ಪೇಂಟಿಂಗು ಅದು ಇದು ಮೇಂಟೇನು, ಯಾಕೆ ಎಷ್ಟು ದೊಡ್ಡ ಮನೆಯಲ್ಲಿ ತುಂಬ ಜನ ಇದ್ರೇ ಮನೆ ಚೆನ್ನಾಗಿ ಕಾಣೋದು, ಇಲ್ಲಾಂದರೆ ಮನೆಯೂ ಜಾಸ್ತಿ ಚೆನ್ನಾಗಿ ಕಾಣಲ್ಲ. ಇಷ್ಟೊಂದು ದೊಡ್ಡ ಮನೆ ಹಾಕ್ಕೊಂಡು ಇಲ್ಲಿಲ್ಲ ಅಂದರೂ ಒಂದು 15-20 ಜನ ಆದರೂ ಬೇಡವಾ, ಅಷ್ಟು ಜನನೇ ಇರೋಲ್ಲ ಅಂತ ನನಗೆ ಗೊತ್ತೈತಿ ಇಲ್ಲಿ ಬಂದಮೇಲೆ. ಇವಾಗ ಒಳಗಡೆ ತುಂಬ ದಿವಸ ಆದಮೇಲೆ ನಾನು ಈ ಕಡೆ ಬಂದಿದ್ದೆ. ಇದು ಬಂದುಬಿಟ್ಟು ನಮ್ಮ ಮನೆಯಿಂದ ಏನು ತುಂಬ ದೂರನೂ ಇಲ್ಲ, ಒಂದು 500 ಮೀಟ್ರ್ ಅಷ್ಟೇ ಇರೋದು. ಅಲ್ಲಿಂದನೇ ಇಕ್ಕೊಂಡ್ಬಿಟ್ಟು ನಾನು ಇಷ್ಟು ದಿವಸ ಬರಲಿಲ್ಲ, ಬಟ್ ಇವಾಗ ಬಂದು ಇನ್ನು ಮೇಲ್ಗಡೆ ನಿಂತು ನೋಡ್ತಾ ಇದ್ದಾರೆ ಎಷ್ಟು ದೊಡ್ಡದು ಕಾಣಿಸ್ತೈತೆ ಗೊತ್ತಾ. ಇದು 0.5x ತೋರಿಸಿದ್ದಾರೆ, ಇನ್ನೂ ನಿಮಗೆ ಸಖತ್ತಾಗಿ ಕಾಣೋದು. ಅಲ್ಲ ನಾನು ಕೂಡೋಕೆ ಅಂತೀನಲ್ಲ, ಅಲ್ಲಿ ಎಸ್ ಬಾಸ್ ಅವರು ತುಂಬ ಫೀಲಿಂಗಲ್ಲಿ ಕೂತ್ಕೊಂಡಿರ್ತಾರಲ್ಲ. ನಾನು ಅಡ್ಡಾಡ್ತಾ ಇದ್ದೀನಲ್ಲ ಅಲ್ಲಿ ಬಂದುಬಿಟ್ಟು ಹೀರೋಯಿನಿಗೆ ಬಂದುಬಿಟ್ಟು ಅಲ್ಲೂ ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿಂದ ಬಂದುಬಿಟ್ಟು ಈ ಕಡೆ ಬಂದುಬಿಟ್ಟು ಈ ತೋರಿಸೋದಿನಲ್ಲಿ ಮೇಲ್ಗಡೆ ಕೂತ್ಕೊಂಡ್ಬಿಟ್ಟು ಊರನ್ನು ನೋಡ್ತಾ ಇರ್ತಾರೆ. ಊರು ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಒಂದು ಡೈಲಾಗ್ ಐತೆ, ಅಲ್ಲಿ ಮೇಲ್ಗಡೆ ಕೂತ್ಕೊಂಡ್ಬಿಟ್ಟೆ ನೋಡ್ತಾರೆ ಅವರು ಊರನ್ನು. ಇವಾಗ ಹಾಗೆ ಕೆಳಗಡೆ ಹೋಗೋಣ ಬನ್ನಿ. ಕೆಳಗಡೆ ಇದು ನೋಡಿ, ಹಳೆ ಕಾಲದ ಮೆಟ್ಲುಗಳು ಈ ಥರ ಇದ್ವು. ಸೊ ಫೈನಲಿ ಹೊರಗಡೆ ಬಂದೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ, ಯಾಕೆಂದರೆ 3-4 ಸಲ ಬಂದಿದ್ದೆ, ಬಟ್ ಒಳಗಡೆ ಬಿಡಲಿಲ್ಲ. ಇವಾಗಂತೂ ಚಾನ್ಸ್ ಸಿಕ್ತು. ಇವಾಗ ಒಳಗಡೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅವರಿಗೆ, ಮತ್ತು ಹೊರಗಡೆ ಅವರಿಗೆ, ಊರಿನ ದೊಡ್ಡ ಜನರಿಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಹೋಗಿದ್ದೀನಿ. ಇವಾಗಂತೂ ತುಂಬ ಖುಷಿ ಆಯಿತು. ಇದು ಒಂದು ನಮ್ಮೂರಲ್ಲಿರೋ ಈ ಮನೆಯಲ್ಲಿ ಒಂದು ಬ್ಲಾಗ್ ಶೂಟ್ ಮಾಡ್ಕೊಂಡು ನನಗೆ ತುಂಬ ಆಸೆ ಇತ್ತು. ಮೊದಲಿಂದನೇ ಸ್ಟಾರ್ಟ್ ಮಾಡ್ದಾಗಿಂದ ಆಸೆ ಇತ್ತು, ಬಟ್ ಇವತ್ತು ಕನಸು ನನಸಾಯಿತು. ಇದು ಮನೆಯಲ್ಲಿರೋ ಬ್ಲಾಗ್ ಮಾಡೋದು. ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್, ಹೆಂಗೆ ಕಾಣುತ್ತೆ ಗೊತ್ತಾ. ಇಲ್ಲಿ ನಿಂತು ಏನಾದರೂ ವೀಡಿಯೋ ಮಾಡ್ತಾಯಿದ್ದಿದ್ರೆ, ನಾನು ಇಲ್ಲೆಲ್ಲ ನಿಂತು ನಾನು ಬಂದು ಮಾಡ್ತಾಯಿದ್ದೀನಿ ಅಂದರೆ ನೀವುಗಳೇ ಕಾರಣ. ನೀವು ನನ್ನ ಬೆಳೆಸಿದಕ್ಕೋಸ್ಕರ ನಾನು ಇಷ್ಟೊಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಬರ್ತಾಯಿದ್ದೀನಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೀವೆಲ್ಲರೂ. ಅಷ್ಟೊಂದು ಖುಷಿ ಆಗ್ತೈತೆ. ಈ ಮನೆ ಒಳಗಡೆ ಹೋಗ್ಬಿಟ್ಟು ಮತ್ತು ಮೇಲ್ಗಡೆ ಟೆರೆಸ್ ಮೇಲೆ ಹೋಗ್ಬಿಟ್ಟು ಫುಲ್ ಎಲ್ಲ ಬ್ಲಾಗ್ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಒಳಗಡೆ ಬಿಟ್ಟಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್. ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂದಿರ 5 ಮಂತಿಂದ ವೇಟ್ ಮಾಡಿದೆ. 3-4 ಸಲ ಬಂದುಬಿಟ್ಟು ಹೊರಗಡೆ ಮತ್ತೆ ಇಲ್ಲ ಬಿಡಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಮತ್ತೆ ರಿಟರ್ನ್ ಕಳಿಸಿದ್ರು. ಬಟ್ ಇವಾಗ ಮೊನ್ನೆ ಕಂಟಿನ್ಯೂ 3 ದಿವಸ ಬಂದುಬಿಟ್ಟು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಆ ಸರ್ಗೆ. ಇವತ್ತು ಒಳಗಡೆ ಬಿಟ್ಟಿದ್ರು. ಅವ್ರು ಹೇಳೋ ಟೈಮಲ್ಲಿ ಬಂದುಬಿಟ್ಟು ಇಷ್ಟು ನಿಮಿಷ ಅಂತ ಟೈಮ್ ಕೊಟ್ಟಿದ್ರು. ಅಷ್ಟು ನಿಮಿಷದಲ್ಲಿ ಬ್ಲಾಗ್ ಶೂಟ್ ಮಾಡ್ಕೊಂಡ್ಬಿಟ್ಟು ಇವತ್ತು ಬಂದೀನಿ. ತುಂಬ ಖುಷಿ ಆಗ್ತೈತೆ. ಜಾನು ಮತ್ತು ಮರ್ಯಾದೆ ಫಿಲಮ್ ಕೂಡ ಇದೇ ಜಾಗದಲ್ಲಿ ತೆಗೆದಿರೋದು, ಇದೇ ಮನೆ ಒಳಗಡೆಯಿಂದನೇ ತೆಗೆದಿರೋದು. ಫುಲ್ ಎಲ್ಲ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಹೊರಗಡೆನೂ ಚೆನ್ನಾಗಿತ್ತು, ಅವಾಗ ಗಾರ್ಡನ್ ಅದೆಲ್ಲ ಇತ್ತು. ಬಟ್ ಇವಾಗ ಎಲ್ಲ ಹೋಗಿಬಿಟ್ಟೈತೆ. ತುಂಬ ದಿವಸ ಆಯಿತು, ಅದು ಇಲ್ಲಿಲ್ಲ ಅಂದರೂ ಮೂವಿ ತೆಗೆದ್ಬಿಟ್ಟು ತುಂಬ ದಿವಸನೇ ಆಯಿತು. ಈ ಮನೆಯೂ ಕೂಡ ಇಲ್ಲಿಲ್ಲ ಅಂದರೂ ಒಂದು 200 ವರ್ಷದ ಹಳೆ ಕಾಲದ ಮನೆ ಇನ್ನೂ ಕೂಡ ಹಾಗೆ ಐತೆ. ಬಟ್ ಒಂದು ಸ್ವಲ್ಪ ಇನ್ನೂ ಕಲರ್ ಅದೆಲ್ಲ ಇವಾಗ ಜಾನು ಫಿಲಮ್ ತೆಗೆಯುವಾಗ ಮಾತ್ರ ಕಲರ್ ಹಾಕಿರೋದು, ಅದಾದಮೇಲೆ ಮತ್ತೆ ಮನೆಯವರು ಹಾಕಿಸ್ತಾರೆ. ಗೈಸ್, ನಿಮಗೆ ಮತ್ತೆ ಯಾವ್ದಾದ್ರು ಪ್ಲೇಸ್ ನೋಡ್ಬೇಕು ಅನ್ಸಿದ್ದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಈ ಪ್ಲೇಸು ಬ್ಲಾಗ್ ಬೇಕು ಅಂದ ಕೂಡಲೇ ನಾನು ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ ಮಾಡಿಬಿಟ್ಟು ಪೋಸ್ಟ್ ಮಾಡಿರ್ತೀನಿ. ಯಾವುದೇ ಪ್ಲೇಸ್ ಆಗಿರೋ, ಒಂದು ಟೆಂಪಲ್ ಆಗಿರಲಿ, ಒಂದು ಯಾವುದೇ ಥರ ಮೂವಿ ಶೂಟಿಂಗ್ ಪ್ಲೇಸ್ ಆಗಿರ್ಬೋದು, ಏನೇ ಆಗಿರಲಿ, ಅಲ್ಲಿ ಹೋಗ್ಬಿಟ್ಟು ನಾನು ಬ್ಲಾಗ್ ಶೂಟ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಅಂತ ಮಾಡಿ. ವಿಡಿಯೋ ಯಾರ್ಯಾರು ಫುಲ್ ಕೊನೆವರೆಗೂ ನೋಡಿದಾರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.